ವೀಕ್ಷಕರೇ, ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದ ಟೌನ್ ಹಾಲ್ ವೃತ್ತದಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆ ಸಹಯೋಗದೊಂದಿಗೆ ಸಂವಿಧಾನ ಜಾಗೃತಿ ಜಾಥಾವನ್ನು ಫೆಬ್ರವರಿ 24 ಶುಕ್ರವಾರ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ, ಕಾಂಗ್ರೆಸ್ ಮುಖಂಡರಾದ ಸಿದ್ದಲಿಂಗೇಗೌಡ, ರೇವಣ್ಣ ಸಿದ್ದಯ್ಯ, ನಟರಾಜ್ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಈ ಅಭಿಯಾನವನ್ನ ಜಿಲ್ಲೆಯಾದ್ಯಂತ ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲೂ ಈ ಜಾಥಾವನ್ನ ತಗೊಂಡು ಹೋಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಪ್ರಾರಂಭ ಆಗಿದೆ. ಇವತ್ತು ಟೌನ್ ಹಾಲ್ ಸರ್ಕಲ್ ನಲ್ಲಿ, ಬಿಜಿಎಸ್ ಸರ್ಕಲ್ ನಲ್ಲಿ ನಮ್ದು ತುಮಕೂರು ಜಿಲ್ಲೆ ನಮ್ಗೆಲ್ರಿಗೂ ಪ್ರೀತಿ. ಹಾಗೇನೆ 75 ವರ್ಷಗಳ ನಂತರನೂ ಸಹಿತ ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ದುಸ್ಥಿತಿ. ಸಂವಿಧಾನವನ್ನ ಉಳಿಸಬೇಕು ಅಂತೇಳಿ, ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತೇಳಿ ಈಗಲೂ ನಾವು ಅಭಿಯಾನ, ಜಾಥಾ, ಹೋರಾಟಗಳು ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ವಿಪರ್ಯಾಸ. ಅದು ಇಂಥ ಪರಿಸ್ಥಿತಿನಲ್ಲಿ ಯುವಕರುಗಳು ಸಂವಿಧಾನದ ಪೀಠಿಕೆಯನ್ನ, ಕರಡನ್ನ, ಪಟ್ಟಂತ ಶ್ರಮ ತ್ಯಾಗವನ್ನ ಮರೆತಿರತಕ್ಕಂಥ ಈ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ, ಯುವ ಪೀಳಿಗೆಗೆ ನೆನಪು ಮಾಡಿಕೊಟ್ಟು ನಮ್ಮ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಏನಾದ್ರೂ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದ್ರೆ, ಬರವಣಿಗೆ ಮುಖಾಂತರ ಇರೋ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂತಿದ್ರೆ ಅದು ನಮ್ಮ ಮಾತ್ರ ಭಾರತ ದೇಶದ ಮಾತ್ರ. ಅದನ್ನ ನಾವುಗಳು ಜವಾಬ್ದಾರಿಯುತಿಯಿಂದ ಮುಂದಿನ ಪೀಳಿಗೆಗೆ ತಗೊಂಡು ಹೋಗುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇವತ್ತು. ಇವತ್ತು ಇಲ್ಲಿಂದ ತುಮಕೂರು ನಗರದಿಂದ ಪ್ರಾರಂಭವಾಗಿ ಜಿಲ್ಲೆಯ ಮೂಲೆ ಮೂಲೆಗೂ ಈ ಅಭಿಯಾನ ಹೋಗ್ಬೇಕು ಅಂತೇಳಿ ನಮ್ಮೆಲ್ಲರ ಇಚ್ಛೆ. ಇದರ ಜೊತೆಗೆ ಎಲ್ಲಾ ಬೇರೆ ದೇಶದಲ್ಲಿ ಗೌರವಿಸ್ತಾರ, ಕೆಲವು ಅವಿವೇಕಿಗಳು ತಮ್ಮ ಮನಸ್ಸಿಗೆ ಬಂದಂಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ನಾವು ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಬಂದಿರೋದು, ಹೌದು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ತಕ್ಕ ಶಾಸ್ತಿಯನ್ನು ಕೊಡಲೇಬೇಕಾಗುತ್ತೆ, ತಕ್ಕ ಶಾಸ್ತಿಯನ್ನು ಮಾಡಲೇಬೇಕಾಗುತ್ತೆ. ಇದ್ರ ಪರವಾಗಿ ಮಹಿಳೆಯರು, ಯುವಕರು, ವಿದ್ಯಾರ್ಥಿಗಳು ದಯಮಾಡಿ ಒಂದು ಸಾರಿ ನಮ್ಮ ಸಂವಿಧಾನ ಓದಿ ಸ್ವಾಮಿ. ದಯಮಾಡಿ ಲಾಯರ್ಗಳ ಓದಬೇಕು ಅನ್ನೋದಿಲ್ಲ, ಸಂವಿಧಾನನ ಪ್ರತಿಯೊಬ್ಬರು ಓದಬಹುದು. ದಯಮಾಡಿ ಸಂವಿಧಾನವನ್ನು ಓದಿ, ಸಂವಿಧಾನವನ್ನು ಉಳಿಸಿ. ಅದರಿಂದ ನಾವು ಉಳಿದಿದ್ದೀವಿ ಇವತ್ತಿನ ದಿನ. ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಕ್ಕಾಗೋದಿಲ್ಲ. ದಯಮಾಡಿ ಆ ಸಂವಿಧಾನದ ಅರಿವು ಮೂಡಿಸುವ ಕಾರ್ಯಕ್ರಮ ಇವತ್ತಿನ ಹಮ್ಮಿಕೊಂಡಿರ್ತಕ್ಕಂಥದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ನಡೆದಿರ್ತಕ್ಕಂಥ ಎಲ್ಲ ಬಂಧುಗಳು ಮತ್ತು ಮಾಧ್ಯಮ ಮಿತ್ರರು ಇದಕ್ಕೆ ಹೆಚ್ಚಾಗಿ ಬೆಳಕು ಚೆಲ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಧನ್ಯವಾದಗಳು. ಸಂವಿಧಾನ ಗಟ್ಟಿಯಾಗಿದ್ರೆ ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತೆ. ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ನಮ್ಮ ದೇಶ 150 ಕೋಟಿ ಜನಸಂಖ್ಯೆಯುಳ್ಳ ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆ, ವಿವಿಧ ಧರ್ಮ, ವಿವಿಧ ವೈವಿಧ್ಯತೆಯನ್ನು ಹೊಂದಿರುವಂತಹ ಒಕ್ಕೂಟದ ವ್ಯವಸ್ಥೆಯಲ್ಲಿರುವಂತಹ ನಮ್ಮ ಭಾರತ ರಾಷ್ಟ್ರಕ್ಕೆ ಸಂವಿಧಾನವೇ ಅತ್ಯಂತ ಶ್ರೇಷ್ಠವಾದ ಕರಡು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿನ ದಿವಸದಲ್ಲೇ ಕೊನೆಯ ಸಮಾಜದ ಕಟ್ಟೆಕಡೆಯ ಮನುಷ್ಯನಿಗೂ ಸಹ ನ್ಯಾಯ ಸಿಗಬೇಕು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ರಂಗಗಳಲ್ಲಿ ಸಮಾನತೆಯನ್ನು ಕಾಪಾಡಬೇಕು ಅಂತ ಹೇಳಿ ಅವತ್ತನೇ ಈ ಸಂವಿಧಾನವನ್ನು ರಚನೆ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಸಂವಿಧಾನವನ್ನ ಬದಲಾಯಿಸಲ್ಪಟ್ಟಿರುವಂತಹ ಅವಿವೇಕಿಗಳು ಇವತ್ತು ರಾಷ್ಟ್ರದಲ್ಲಿ ಅನೇಕ ದೋಷವನ್ನ